ಹೇಳ್ತೀನಿ ಅಮ್ಮ ನಮಸ್ತೆ. ಸೊ ಅಮ್ಮಗೆ ಶುಗರ್ ಪ್ರಾಬ್ಲಮ್ ಇದೆ, 10 ವರ್ಷದಿಂದಲೂ ಶುಗರ್ ಪ್ರಾಬ್ಲಮ್ ಇದೆ. ಯಾವಾಗಲೂ 400 ಮೇಲೆ ಶುಗರ್ ಇರ್ತಾ ಇತ್ತು ಅವ್ರಿಗೆ. ಸೊ ಆ ಥರ ಒಂದು ಪ್ರಾಬ್ಲಮ್ಮು ಇವಾಗ ಸರಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರಿಗೆ 1 ಗಂಟೆ ಚಾಲೆಂಜ್ ಅಂತ ಮಾಡಿದ್ವಿ ನಾವು. 1 ಗಂಟೆಗೆ ಅವ್ರಿಗೆ ಜೇನ್ ವಾಟರ್ ಕೊಟ್ವಿ, ವೀಕ್ ಬರ್ಡೇ ಥೆರಪಿ ಕೊಟ್ವಿ, ಆಟೋಮೆಟಿಕ್ ಥೆರಪಿ ಕೊಟ್ವಿ. ಮುಂಚೆ ಅದು ಶುಗರ್ ಚೆಕ್ ಮಾಡ್ತಾಗ 356 ಇತ್ತು. ಈಗ 1 ಅವರ್ ಥೆರಪಿ ಎಲ್ಲ ಆದಮೇಲೆ ಮತ್ತೆ ಹೋಗಿ ಚೆಕ್ ಮಾಡ್ತಾ ಇದೀವಿ, 282 ಆಗಿದೆ. ಜೋರಾಗಿ ಚಪ್ಪಾಳೆ ಕೊಡಿ. ಸೊ ಅಮ್ಮನ ಮಾತಾಡ್ತಾರ ಈ ಥರ ಎಲ್ಲರೂ ಶುಗರ್ ಕಡಿಮೆ ಆಗುತ್ತೆ, ನಾವೇನು ಮಾತು ಕೊಟ್ಟು ಅಂತ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಮೀಳಾ ಅಂತ. ನನಗೇನು ಗೊತ್ತಾ, ಶುಗರ್ ಪ್ರಾಬ್ಲಮ್ಮು, ಕಾಲೆಲ್ಲ ನೋವು ತುಂಬ ಇತ್ತು. ಯಾವಾಗೂ 400, 410, 400 ಇತ್ತು. ನಾನು ಕೆಳಗೆ ಇಳಿತಾನೆ ಇದ್ದಿಲ್ಲ. ನಾನು ಅಂದ್ಕೊಂಡೆ ಜಾಸ್ತಿ ತೆಗಿರಲ್ಲ ನಾನು, ಯಾಕಂದರೆ ನನಗೆ ಇಷ್ಟಿದೆ ಆಯ್ತು ನಮ್ಮದು ಅಂದ್ಕೊಂಡೆ ಯಾವಾಗೂ ಮನಸ್ಸಲ್ಲಿ ಹಂಗಿತ್ತು. ಇವತ್ತು ನಾನು ತಗೊಂಡಿದ್ದಕ್ಕೆ ದೇವ್ರನ್ನ ನೋಡ್ತೀವೋ ಇಲ್ಲೋ, ನಿಮ್ಮನ್ನು ನೋಡಿದ್ವಿ, ಈ ಟ್ರೀಟ್ಮೆಂಟ್ ನೋಡಿದ್ವಿ. ಯಾರು ಆಸ್ಪತ್ರೆಗೆ ಹೋಗ್ಬಾರ್ದು, ಎಲ್ಲರೂ ಸರಿಕೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಆಟನೂ ಕಮ್ಮಿ, ನುಂಗ ತಪ್ಪುತ್ತೆ. ನಾವು ಇರೋವರೆಗೂ ಆರೋಗ್ಯವಾಗೆಲ್ಲ ಇರ್ತೀವಿ. ಇನ್ನೊಬ್ರ ಮೇಲೆ ನಾವು ಡಿಪೆಂಡ್ ಆಗಲ್ಲ. ಇಲ್ಲಿಗೆ ಬರಬೇಕು, ಎಲ್ಲರೂ ನೀರು ಕುಡಿಬೇಕು, ಆ ಮ್ಯಾಟ್ ಮಲಗಬೇಕು. ಇದು ದೇವರ ಕೊಟ್ಟದ ಒಂದು ವರ. ಆ ಸರಕ್ಕೆ ಯಾರು ಕಂಡಿಡ್ತಿದ್ದಾರೋ ಅವರಿಗೆ ತುಂಬ ಆರೋಗ್ಯ ಕೊಡಲಿ, ಅವ್ರಿಗೆ ತುಂಬ ಥ್ಯಾಂಕ್ಸ್. ನೀವು 10 ವರ್ಷದಿಂದ ಶುಗರ್ ಇತ್ತಲ್ಲ, ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ರಿ ನೀವು? ಹೇಳೋಕ್ಕಾಗಲ್ಲ ಅಷ್ಟೇ. ನನಗೆ ಬಸ್ ಹತ್ತಕ್ಕಾಗಲ್ಲ, ಅಷ್ಟು ಕಾಲೆಲ್ಲ ನೋವು ಹಂಗೆಲ್ಲ ಇತ್ತು. ಏನೋ ಒಂಥರ ಹೇಳಿದ್ನಲ್ಲ, ಮನಸ್ಸಲ್ಲಿ ಏನೋ ತುಂಬ ತುಂಬ್ಕೊಂಡ್ಬಿಟ್ಟಿದ್ದೆ. ಮೊನ್ನೆ ಸರ್ ಮಾತಾಡಿದಾಗ ಅರ್ಧ ಎಲ್ಲ ಕ್ಲಿಯರ್ ಆಯಿತು. ಈಗಂತೂ ಪೂರ್ತಿ ಕ್ಲಿಯರ್ ಆಯಿತು. ಈಗ ನಂಗೆ 56 ವರ್ಷ. ನನಗೆ ಈಗ ಅನಿಸ್ತಾ ಇದೆ ಒಂದು 20-22 ಇರ್ಬೋದೇನೋ ಅನಿಸ್ತಾ ಇದೆ. ಅಷ್ಟು ಈಗ ಮ್ಯಾಟಿಗೆ ಬರ್ತೀವಲ್ಲ, ಮಲ್ಕೊಂಡು ನಾವು ನೀರು ಕುಡ್ತೀವಿ, ಒಂದು ಗ್ಲಾಸ್ ಹೋಗೋಬೇಕಾದ್ರೆ ಏನೋ ಒಂದು ಹುಮ್ಮಸ್ಸು. ಅಯ್ಯೋ ಎಷ್ಟು ಖುಷಿ ಆಗಿದೆಯಲ್ಲ ಇದು ಬಂದಮೇಲೆ ನನಗೆ. ಅಯ್ಯೋ ಇದು ಇಷ್ಟು ಮೊದಲೇ ಇದ್ದಿಲ್ಲಲ್ಲ, ಇದು ನಮ್ಮ ಅಮ್ಮನಿಗೂ ಶುಗರ್ ಇತ್ತು. ನಾನು ಅಂತಿದ್ದೆ ಯಾವಾಗಲೂ ನಮ್ಮ ಅಮ್ಮನಿಗೆಲ್ಲ ವಾಸಿ ಆಗ್ಬಿಡೋದು. ನಮ್ಮ ಬೆಳಗ್ಗೆ ಯಾವಾಗ ಹಡಿಯುತ್ತೆ ನಾವು ಯಾವಾಗ ಇಲ್ಲಿ ಬರ್ತೀವಿ. ನಾವು ದುಡಿಮೆ ಮಾಡ್ತಾ ಇದೀವಿ, ಅದು ಮುಖ್ಯ ಅಲ್ಲ, ನಮಗೆ ಬರೋದೇ ಮುಖ್ಯ. ನನಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲ ಈಗ ಏನೇನು ಮೆಡಿಸಿನ್ಸ್ ಕೊಟ್ಟರೆ ಶುಗರ್ ಕಡಿಮೆ ಹಾಕಿಲ್ಲಿ? ಏನೇನು ಕೊಟ್ಟಿಲ್ಲ. ಯಾವ ಆಸ್ಪತ್ರೆಯಲ್ಲೂ ಈ ತರ ಕೊಡೋದಿಲ್ಲ. ನಮಗೆ ನುಸಿ ಕಮ್ಮಿ ಮಾಡ್ರಿ, ವಾಕ್ ಮಾಡ್ರಿ, ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ಏನಿಲ್ಲ, ಬೇರೆ ನೀರು ಮತ್ತೆ ಇದು ಮ್ಯಾಟ್ ಅಷ್ಟೇ. ಅಷ್ಟಲ್ಲೇ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಇದು ಪವಾಡನೇ. ಇದು ಏನು ಇಲ್ಲ, ಅದೇ ಹೇಳಿದ್ನಲ್ಲ ಮೇಡಮ್, ಇದು ದೇವರ ಕೊಟ್ಟ ವರ. ಇದು ತುಂಬಾ ಎಲ್ಲರೂ ಉಪಯೋಗಿಸ್ಕೋಬೇಕು. ನಾನು ಒಬ್ಬಳೇ ಅಲ್ಲ ಮೇಡಮ್, ಇದನ್ನ 4 ಜನಕ್ಕೆ ಹೇಳಬೇಕು, ಎಲ್ಲರಿಗೂ ಕಳಿಸ್ಬೇಕು. ಅವ್ರಿಗೆ ಒಳ್ಳೇದಾಗ್ಬಿಟ್ರೆ ನನ್ನ ನೆನೆಸ್ಕೊಂತಲ್ಲ, ಓ ಇವ್ರಿಗೆ ಕಳ್ಸೋದಕ್ಕೆ ನಮಗೂ ಒಳ್ಳೇದಾಯ್ತಪ್ಪ, ತುಂಬ ಒಳ್ಳೇದಿದ್ರು, ಹಿಂಗೆ ನಡ್ಕೊಂಡು ಹೋಗ್ರಿ. ಇದು ಒಂದು ಬ್ಯಾಂಚ್ ಅಲ್ಲ, ಇನ್ನೂ ಒಂದು 2-3 ಬ್ಯಾಂಚ್ ಆಗಲಿ ಮನೋಡ್ಬೇಕಾರೆ ಎಲ್ಲರಿಗೂ ಜನ ಸಾಕಾಗಿಲ್ಲ ಅಂದರೆ. ತುಂಬ ಚೆನ್ನಾಗಿದೆ. ನನಗಂತೂ ಇವತ್ತೆಲ್ಲ ಭಾಳ ಖುಷಿ ಆಗುತ್ತೆ. ಎಷ್ಟು ಜನ ಹತ್ರ ಹೇಳ್ತಿರೋ ಗೊತ್ತಿಲ್ಲ. ಇದು ಫಸ್ಟು ನಮ್ಮ ಮನೆಯವ್ರ ಹತ್ರ ಹೇಳಬೇಕು, ಅವ್ರಿಗೆ ಇರ್ತಿದ್ರೆ ಚೆನ್ನಾಗಿರೋದು. ಹೇಳೋಕ್ಕಾಗಿಲ್ಲ. ಎಲ್ಲರೂ ತುಂಬ ಖುಷಿ ಪಟ್ಟು ಇದನ್ನು ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ಸ್.